ಇದೆಲ್ಲ ಹೋಗ್ಬೇಕಿಲ್ಲ. ಚೈನು ಇಟ್ಕೊಂಡ್ಬಿಟ್ಟೈತೆ. ಗಾಡಿ ಎಲ್ಲಿದೆ, ಗಾಡಿ ಹತ್ರ ಹೋಗಿ ಚೆಕ್ ಮಾಡೋಣ. ನೋಡ್ರಿ, ನಮ್ಮ ಮಂಜು ಅವರು ಬರೋಷ್ಟೊತ್ತಿಗೆ ಚೈನ್ ಎಲ್ಲ ಬಿಚ್ಚಾಕ್ಬಿಟ್ಟವ್ರೆ. ಚೈನ್ ಬಿದ್ದಿರೋದಾ ಬಿಚ್ಚಾಕಿರೋದ? ನೀವೇ ಬಿಚ್ಚಿರೋದಾ? ಪ್ಲಾನ್ ಚೆನ್ನಾಗೈತಲ್ಲ. ಟ್ರ್ಯಾಕ್ ಅಡ್ಜಸ್ಟರ್ ಇದು. ಇದರಲ್ಲಿ ಸೀಲ್ ಹೋಗಿದ್ರೆ ಈ ಥರ ಗ್ರೀಸ್ ಎಲ್ಲ ಹೊರಗೆ ಔಟ್ ಆಗುತ್ತೆ. ಇವಾಗ ಅಲ್ಲಿ ನಿಮಗೆ ಕಾಣ್ತಿರ್ಬೋದು 4 ಎಲೆಂಕಿ ಬೋಲ್ಟ್ ಇದ್ದಾರೆ. 6 ನಂಬರ್ದು ಎಲೆಂಕಿ ಬೋಲ್ಟ್ ಬಿಚ್ಚಿ ಪ್ಲೇಟ್ ಓಪನ್ ಮಾಡಬೇಕು. ಓಪನ್ ಮಾಡಿದ್ರೆ ಶಾಫ್ಟ್ ಹೊರಗೆ ಬರುತ್ತೆ. ಸೀಲ್ ನೋಡೋಣ ಹೆಂಗೈತೆ ಅಂತ. ನೋಡಿ, ನಮ್ಮ ಇಟಾಚಿ ಹಬ್ಬಿಟ್ರೆ ಮಂಜಣ್ಣ ಆರಾಮ? ಮತ್ತೆ ಏನಾಗಿತ್ತು ಪ್ರಾಬ್ಲಮ್ಮು? ಇಲ್ಲಿ ಹೊಂಡ ಹೊಡ್ಯಾಕತ್ತಿದ್ದಾನ. ಟ್ರ್ಯಾಕ್ ಔಟ್ ಆಯ್ತು ಈ ಕಡೆ. ಅಂದ್ರೆ ಲೂಸ್ ಆಯ್ತಾ ಚೈನು? ಲೂಸ್ ಆಗಿತ್ತಣ್ಣ. ಔಟ್ ಆಯ್ತು. ಔಟ್ ಆಗಿಂದ ನಾನು ತಿರುಗಿ ಒಳ್ಳೆ ಅವರು ಹೊಲ್ದಾರನೆಲ್ಲ ಕರೆಸಿ ಹಾಕಿದ್ದಣ. ಹಾಕ್ಯಂಬಿಟ್ರೆ ಗ್ರೀಸ್ ಹೊಡ್ಕೊಂಡಣ. ಗ್ರೀಸ್ ಅಲ್ಲಿ ಸೀಲ್ ಹೋಗಿತ್ತು, ಅಲ್ಲಿ ಹೊಡಿತಾನ. ಗ್ರೀಸಲ್ಲಿ ಲೀಕ್ ಆಗ್ತಿತ್ತು. ಲೀಕ್ ಆಗಲ್ಕ ಮತ್ತೆ ಈಗ ಚೈನ್ ನೀವು ಬಿಚ್ಚಿದ್ರಾ ಏನು ಬಿದ್ದುಬಿಡಿತಾ? ಇಲ್ಲಣ್ಣ, ನಾನಾ ಬಿಚ್ಚಿದ್ದೆ. ನೀವೇ ಬಿಚ್ಚಿದ್ರಾ? ಮಾಸ್ಟರ್ ಪಿನ್ ನೋಡ್ದ ಈ ಕಡೆ ಹೊಡ್ಕಸಿ ನಿಲ್ಸಿದಣ. ಸರಿ ಆಯ್ತು. ಈಗ ಅದೊಂದು ಓಪನ್ ಮಾಡ್ಕೊಂಬಿಡಂತ. ಈ ಸೆಟ್ಟು ಹೊರಗೆ ಬರ್ಬೇಕಿತ್ತಿದು, ಇದು ಬರ್ತಾ ಇಲ್ಲ. ಇದು ಹಂಗಾಗಿ ಇಲ್ಲೇ ಓಪನ್ ಮಾಡೋಣ. ಎಲೆಂಕಿ ಬೋಲ್ಟ್ ಬರುತ್ತೆ 4. ಬಂತು ನೋಡಿ. ಸ್ವಲ್ಪ ಬರ್ತೈತೆ. ಅದು ಜಾಮ್ ಆಗಿತ್ತು. ಅಷ್ಟೇನಾ? ಸ್ವಲ್ಪ ಹೈಟ್ ಮಾಡ್ತೇನೆ. ಹೈಟ್ ಮಾಡಿ ಅಲ್ಲ, ಹೈಟ್ ಮಾಡೋದೇನು ಸಮಸ್ಯೆ ಬಂದಿಲ್ಲ ನಿಮಗೆ. ಹಿಡಿಯೋದು ಸಮಸ್ಯೆ ಇಲ್ಲ. ಭಾಳ ತಣ್ಣಗೈತಲ್ಲಪ್ಪ. ಒಳಗೆ ಹಿಡ್ಕೊಳ್ರಿ. ನೀವು ಗ್ರೀಸ್ ಹೊಡಿಯಕ್ಕೆ ರೆಡಿ ಮಾಡ್ಕೊಳ್ರಿ. ಮೂರು ಬೋಲ್ಟ್ ಬಿಚ್ಚಾಯ್ತು. ನೋಡಿ, ಗ್ರೀಸ್ ಹೊಡೀರಿ. ನೀವು ಗ್ರೀಸ್ ಹೊಡಿ, ಹೊರಗೆ ಬರುತ್ತೆ. ಅಲ್ಲಿ ಅವರು ಗ್ರೀಸ್ ಹೊಡಿತಾ ಇದ್ದಾರೆ. ಶಾಫ್ಟ್ ನೋಡಿ ಹೊರಗೆ ಬರ್ತೈತೆ. ಬರೀ ಶಾಫ್ಟ್ ಅಂತ ಬರ್ಬೋದು. ಗ್ರೀಸ್ ಬಂದರೆ ಸೀಲ್ ಹೋಯ್ತು ಅಂತ ಲೆಕ್ಕ. ಅದು ಬೋಲ್ಟ್ ರಿಮೂವ್ ಮಾಡಿದ್ಮೇಲೆ ಪ್ಲಾನ್ಸ್ ಹೊರಗೆ ಓಪನ್ ಆಗುತ್ತೆ ಈ ಥರ. ಪ್ಲಾನ್ಸ್ ಇದು ಕೆಲವು ಗಾಡೀಲಿ ಕಟ್ಟಾಗ್ಬಿಡ್ತವೆ. ಇದು ಕಟ್ಟಾದ್ರೂ ಸಪೋರ್ಟ್ ಸಿಗೋಲ್ಲ. ಅವಾಗ ನಿಮಗೆ ಗ್ರೀಸ್ ಲೀಕೇಜ್ ಆಗುತ್ತೆ. ಪ್ಲಾನ್ಸ್ ಚೆನ್ನಾಗೈತೆ. ಶಾಫ್ಟ್ ಹಂಗೆ ಎಳಿದ್ರೆ ಹೊರಗೆ ಬರೋಲ್ಲ ಅದು. ಅದನ್ನು ಅಲ್ಲಿ ಮುಂದಗಡೆ ಗ್ರೀಸ್ ಹೊಡ್ತಿದ್ದಾರಲ್ಲ, ಆ ಥರ ಗ್ರೀಸ್ ಹೊಡೆದ್ರೆ ಶಾಫ್ಟ್ ಹೊರಗೆ ಬರುತ್ತೆ. ಗ್ರೀಸ್ ಖಾಲಿ ಆಗಿದೆ, ತುಂಬ್ಕೊತಿದ್ರು ಗ್ರೀಸು. ತುಂಬ್ಕೊಂಡಾದ್ಮೇಲೆ ಮತ್ತೆ ಗ್ರೀಸ್ ಹೊಡಿಯೋಣ. ನೋಡಿ, ಅಲ್ಲಿ ಗ್ರೀಸ್ ಹೊಡಿತಿದ್ದಾರೆ. ಇಲ್ಲಿ ಶಾಫ್ಟ್ ಓಪನ್ ಆಗ್ತೈತೆ ನೋಡಿರಿ. ಶಾಫ್ಟ್ ಇದು ಮುಂದುಗಡೆ ಸೀಲ್ ಪ್ರಾಬ್ಲಮ್ ಆಗಿರುತ್ತೆ, ಫ್ಲಾಟ್ ಆಗಿರುತ್ತೆ. ಏನೋ ಆಗಿಲ್ಲಪ್ಪ, ಸೀಲು ಲೀಕ್ ಆಗ್ತಿರುತ್ತೆ. ಹಾರ್ಡ್ ಆಗ್ಬಿಟ್ಟೈತೆ ಸೀಲು. ಹಾರ್ಡ್ ಆಯ್ತಾನೆ ಸೀಲು. ಇದು ಸೀಲು. ಈ ಹಿಂದುಗಡೆ ಒಂದು ಇದಿರುತ್ತೆ ಕಟ್ರಿಂಗು. ಅಷ್ಟು ಚೇಂಜ್ ಮಾಡೋಣ. ಅದರಲ್ಲಿ ಗ್ರೀಸ್ ತುಂಬಿಡೈತಲ್ಲ, ಗ್ರೀಸ್ ತಗೊಂಡ್ರೆ.
ಸೀಲ್ ಇದು ಆಯಿಲ್ ಸೀಲ್ ನೋಡೋಕೆ ಚೆನ್ನಾಗೈತೆ, ಬಟ್ ಹಾರ್ಡ್ ಆಗಿದೆ. ಆಮೇಲೆ ಇದು ಲೆವೆಲ್ ಇರಬಾರ್ದು, ವಿಯರ್ ರಂಗ್ ಲೆವೆಲ್ ಇದು ಹೈಟ್ ಇರ್ಬೇಕು ಸ್ವಲ್ಪ. ಇವಾಗ ಇದೆಲ್ಲ ಸೀಲ್ ತೆಗೆದು ಇಲ್ಲಿ ಇದ್ರ ಒಳಗಡೆ ಟಫ್ನೆಟ್ ಹೊಡಿಬೇಕು. ಈ ಬಾಡಿ ಐತಲ್ರ ಇದು ಹೈಟ್ ಆಗಬೇಕು. ಅದಕ್ಕೆ ಇಲ್ಲಿ ಟಫ್ನೆಟ್ ಟೇಪ್ ಇಲ್ಲಾಂದರೆ ಗಮ್ ಟೇಪ್ ಹೊಡಿಬೇಕು. ಸ್ವಲ್ಪ ಹೈಟ್ ಆಗಬೇಕು. ಇದು ಹೈಟ್ ಆದರೆ ಏನಾಗುತ್ತೆ, ಗ್ರೀಸ್ ಬಿಟ್ಕೊಡಲ್ಲ ಮುಂದಕ್ಕೆ. ಓಪನ್ ಮಾಡೋಣ. ಇದೇನಾಗಿರುತ್ತೆ ಪ್ರಾಬ್ಲಮ್ ಅಂದರೆ ಈ ಶಾಫ್ಟ್ ಕೂರ ಟ್ಯೂಬು ಅಬ್ಲಾಂಗ್ ಆಗಿರುತ್ತೆ, ಒಂಥರ ರೌಂಡ್ ಇರಬೇಕಿರೋದು ಎಗ್ ಶೇಪಲ್ಲಿ ಆಗಿರುತ್ತೆ. ಹಾಗಾಗಿ ಗ್ರೀಸ್ ಲೀಕೇಜ್ ಆಗ್ತದೆ. ಟಫ್ನೆಟ್ ಟೇಪ್ ಹೊಡೆದ್ರೆ ಏನಾಗುತ್ತೆ, ಓವರ್ ಸೈಜ್ ಆಗುತ್ತೆ. ವಿಯರಿಂಗು ಸ್ವಲ್ಪ ಹೈಟ್ ಆಗಿ ಗ್ರೀಸ್ ಬೇಗ ಬಿಟ್ಕೊಡಲ್ಲ ಮುಂದಕ್ಕೆ. ಜಾಸ್ತಿ ಸುತ್ತಬಾರ್ದು, 3 ಇಂದ 4 ಸುತ್ತು. ಹೊಡ್ಸಿದಿರೋದು ಇದೊಂದು ಕಪ್ ಕ್ಲೀನ್ ಮಾಡ್ಕೊಂಡು ಬ್ಯಾಕಪ್ಪು ಗ್ರಿಸಿಲು ವಿಯರಿಂಗ್. ಮೊದಲು ಇದ್ರ ಲೆವೆಲ್ ಇತ್ತು ನೋಡಿ, ಈ ಶಾಫ್ಟ್ ಐತಲ್ರ ಈ ಲೆವೆಲ್ಗಿತ್ತು. ಇವಾಗ ಇದು ಹೈಟ್ ಆಗಿದೆ. ಟಫ್ನೆಟ್ ಟೇಪ್ ಹೊಡೆದಿದ್ವಲ್ಲ, ಸ್ವಲ್ಪ ಲೈಫ್ ಇರುತ್ತೆ. ಓರಿಂಗ್ ಬಂದ್ಬಿಟ್ಟು ಪ್ಲಾನ್ಸಲ್ಲಿ ಕೊಡುತ್ತೆ. ಓರಿಂಗು ಪ್ಲಾನ್ಸ್ ಕ್ಲೀನ್ ಮಾಡ್ತಾವ್ರೆ ನಮ್ಮ ಮಂಜಣ್ಣ. ಓರಿಂಗ್ ಐತೆ ಇಲ್ಲ ಇಲ್ಲಲ್ಲ, ಇಲ್ಲಿ ಡಸ್ಟ್ ಓರಿಂಗ್. ಈ ಓರಿಂಗ್ ಇಲ್ಲಲ್ಲ, ಹೊರಗಡೆ ಮಣ್ಣು ಹೋಗ್ಬಿಟ್ಟೈತೆ. ಓರಿಂಗ್ ಹಾಕೊಂಡಿಲ್ಲ ಲಾಸ್ಟ್ ಟೈಮ್. ಯಾರು ಹಾಕಿದ್ದು? ಶಶಿ. ಯಾವ ನೋಡು ಎಲ್ಲಿತ್ತು ಗಾಡಿ ಅವಾಗ? ಲಾಸ್ಟ್ ಟೈಮು ಇಲ್ಲಿ ಕ್ಯಾಪಿಗೆ ಓರಿಂಗ್ ಬರುತ್ತೆ, ಡಸ್ಟ್ ಹೋಗ್ಬಾರ್ದು ಅಂತ. ಏನ ಓರಿಂಗ್ ಹಾಕಿಲ್ಲ ಅವರು. ಈ ಥರ ಕೂರುತ್ತೆ ಇವರು ಒಳಗಡೆ ಓರಿಂಗು. ಇದು ಶಾಫ್ಟಲ್ಲಿ ಫಿಟ್ ಮಾಡೋಣ. ಬಿಡಿಸ್ತಾಣ ಸ್ವಲ್ಪ. ಬಂದ್ಬಿಡುತ್ತೆ. ಇದು ಹೋಮ್ ಆಗೈತೆ. ಇದು ಅದು ಕಪ್ ಇರ್ಬೇಕ್ರೆ, ಕಪ್ ಇಲ್ಲಲ್ಲ, ಕಪ್ ಇಲ್ಲ ಹಂಗೆ ಹೋಮ್ ಆಗುತ್ತೆ.
ಸುರಿತಾರೆ. ಮಣ್ಣೋಗಿ ಶೇಕಾಗ್ಬಿಟ್ಟಿದೆ. ಹಾಕಿ ಶಾಫ್ಟ್ ಕುಂತಿದೆ ಒಳಗಡೆ. ಅಲ್ಲಿ ರಾಡ್ ಹಾಕೋತಿರ್ತಾರೆ ತಿರುಗಿಲ್ಲ. ಆಯ್ತೀಗ ಇವಾಗ ಇದು ಐಡ್ಲರ್, ಈ ಐಡ್ಲರು ಇಲ್ಲಿ ಕೂರುತ್ತೆ. ಇದನ್ನು ಅಲ್ಲಿಗೆ ಹಾಕ್ಬಿಡೋಣ. ಸ್ವಲ್ಪ ಹೈಟ್ ಮಾಡ್ತೀನಪ್ಪ, ಗಾಡಿ ಸ್ವಲ್ಪ ಹೈಟ್ ಮಾಡ್ಬೇಕಲ್ಲ. ಟ್ರ್ಯಾಕಿಗೆ ಏನು ಮೂವ್ ಮಾಡೋ, ಜಸ್ಟ್ ಹೈಟ್ ಮಾಡಷ್ಟೇ. ಇದು ಒಳಗಡೆ ಶಾಫ್ಟ್ ಎಲ್ಲ ಫಿಟಪ್ ಆಗಿದೆ. ಐಟರ್ ಎತ್ತಿ ಒಳಗೆ ಹಾಕಿದ್ದೀವಿ. ಇವಾಗ ನೆಕ್ಸ್ಟ್ ಚೈನ್ ಐತೆ ಕಾಣ್ತಿರೋ ಚೈನು ಇದಕ್ಕೆ ಮುಂದೆ ಹಾಕಿ ಫಿಟ್ ಮಾಡಬೇಕು. ಅದೊಂದು ಫಿಟ್ ಮಾಡೋಣ. ಚೈನ್ ಹಾಕಿ ಮಾಸ್ಟರ್ ಪಿನ್ ಫಿಟ್ ಮಾಡಿದ್ದೀವಿ. ಇವಾಗ ನೆಕ್ಸ್ಟ್ ಗ್ರೀಸ್ ನೋಡಿರಿ. ಇಲ್ಲಿ ಗ್ರೀಸ್ ಹೊಡೆದ್ರೆ ಚೈನ್ ಟೈಟ್ ಆಗುತ್ತೆ. ನೋಡಿ ಗ್ರೀಸ್ ಹೊಡೆದು ನೋಡೋಣ. ನೋಡಿ ಮುಂದಕ್ಕೆ ಬರ್ತೈತೆ ನೋಡ್ರಿ. ಎಲ್ಲ ಗ್ರೀಸ್ ಹೊಡಿತಾ ಇದ್ರೆ ಇಲ್ಲಿ ಮುಂದಕ್ಕೆ ಬರ್ತೈತೆ ನೋಡ್ರಿ. ಈ ಥರ ಫುಲ್ ಟೈಟ್ ಆಗ್ಬೇಕು ಚೈನ್. ಇದು ಗ್ರೀಸ್ ಹೊಡೆದ್ಮೇಲೆ ಇದಕ್ಕೆ ದೊಡ್ಡ ಗನ್ ಬೇಕು. ದೊಡ್ಡ ಗನ್ ಇಲ್ಲ, ಸಣ್ಣ ಗನ್ ಸ್ವಲ್ಪ ಲೇಟ್ ಆಗುತ್ತೆ. ಚೈನ್ ಎಲ್ಲ ಫಿಟಪ್ ಆಯಿತು. ಗ್ರೀಸ್ ಹೊಡೆದು ಟೈಟ್ ಮಾಡಿದ್ವಿ ಚೈನು. ಗ್ರೀಸ್ ಏನಾರು ಬಂದೈತೆ ಅಲ್ಲಿ ನೋಡೋಣ ಮುಂದುಗಡೆ ಶಾಫ್ಟ್ ಹತ್ರ. ಒಳಗಡೆ ಗ್ರೀಸ್ ಏನು ಬಂದಿಲ್ಲ. ಓಕೆ, ವರ್ಕು ಸಕ್ಸಸ್. ಟಾಟಾ ಹಿಟಾಚಿ EX110. ಈ ಹಿಟಾಚಿದು ಚೈನು ಲೂಸ್ ಆಗಿ ಏನಾಯ್ತಣ್ಣ, ಚೈನ್ ಲೂಸ್ ಆಗಿ ಬಿದ್ದುಬಿಡಿತಾ. ಚೈನ್ ಲೂಸ್ ಆಗಿ ಬಿದ್ದಿತ್ತು. ಬಂದು ಚೆಕ್ ಮಾಡಿದ್ರೆ TT ಕಿಟ್ ಅಂದರೆ ಟ್ರ್ಯಾಕ್ ಅಡ್ಜಸ್ಟರ್ ಸೀಲ್, ಅದೊಂದು ಸೀಲ್ ಹೋಗಿತ್ತು. ಸೀಲ್ ಹಾಕಿ ಆಮೇಲೆ ಅಂದರೆ ಶಾಫ್ಟಲ್ಲಿ ವಿಯರಿಂಗ್ ಕೂರೋ ಪಾಯಿಂಟು ಸೌದಿತ್ತು. ಮತ್ತು ಅಲ್ಲಿ ಟಫ್ ಟೇಪ್ ಹೊಡೆದು ಹೈಟ್ ಮಾಡಿ ಫಿಟ್ ಮಾಡಿದ್ವಿ. ಮತ್ತು ಗ್ರೀಸ್ ಎಲ್ಲ ಹೊಡೆದು ನೋಡಿದ್ವಿ. ಮತ್ತು ಗ್ರೀಸ್ ಏನು ಲೀಕೇಜ್ ಆಗಲಿಲ್ಲ. ಚೈನು ಟೈಟ್ ಆಗಿದೆ. ಮತ್ತು ಈ ಗಾಡಿದು ವರ್ಕ್ ಮುಗೀತು. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ
ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.